ರಾಜ್ಯದಲ್ಲಿ ಹೆಚ್ಚಾಗಿರ್ತಕ್ಕಂಥ ಒಂದು ಗ್ಯಾಸ್ ಶಾರ್ಟೇಜ್ ಏನಿದೆ ಈ ಒಂದು ವಿಚಾರವಾಗಿ ಕಾಂಡಿಮೆಂಟ್ಸ್ ಇರ್ಬೋದು ಮತ್ತೆ ಹೋಟೆಲ್ಗಳನ್ನ ನಡೆಸೋದಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ. ಮತ್ತೆ ಈ ವಿಚಾರವಾಗಿ ಇವತ್ತು ಒಂದು ಸೌದೆ ಒಲೆಯಲ್ಲಿ ಟೀ ಅನ್ನ ಕಾಯಿಸಿ ಕೊಡುವ ಮೂಲಕ ಒಂದು ವಿನೂತನವಾದ ಒಂದು ಹೋರಾಟನ ಮಾಡ್ತಾ ಇರುವಂತದ್ದು. ನಮ್ ಜೊತೆ ಮಾತಾಡೋದಕ್ಕೆ ಬೈಂದೂರ್ ಅವ್ರು ಇದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಒಂದು ಸೌದೆ ಒಲೆಯಲ್ಲಿ ಒಂದು ಟೀ ಅನ್ನ ಕಾಯಿಸಿ ಒಂದು ಎಲ್ಲರೂ ಕೊಡುವಂತ ಒಂದು ಹೋರಾಟನ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಕಷ್ಟ ಆಗ್ತದೆ ಸರ್ ಈ ಗ್ಯಾಸ್ ಇಲ್ಲದೆ ಇರ್ತಕ್ಕಂಥದ್ದು? ಅಣ್ಣ, ಯಾವ ರೀತಿ ಕಷ್ಟ ಆಗಿದೆ ಅಂತ ಹೇಳಿದ್ರೆ ಬದುಕೋದೇ ಕಷ್ಟ ಸರ್. ಈ ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಉದ್ದಿಮೆದಾರರು, ಸಣ್ಣ ಹೋಟ್ಲರ್ ಮೇಲೆ ಆಗ್ತಾ ಇರುವ ದಬ್ಬಾಳಿಕೆ ಒಂದೆರಡಲ್ಲ. ಪುಡಿ ರೌಡಿಗಳು, GST, ಇನ್ನೊಂದು ಮತ್ತೊಂದು ಮಗದೊಂದು, ಸಿಗರೆಟ್ ಮಾರ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ದಾಳಿ, ಅಧಿಕಾರಿಗಳ ದಾಳಿ ಒಂದೆರಡಲ್ಲ. ಈಗ ಗ್ಯಾಸ್ ದಾಳಿ ಇದೊಂಥರ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಬದುಕೋಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗಾಗಲೇ ಬಹಳಷ್ಟು ಜನ ಬಂದ್ ಮಾಡಿದ್ದಾರೆ, ಬಂದ್ ಮಾಡಿ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಹೋಟ್ಲವರಿಗೆಲ್ಲ ಏನಾಯ್ತು, ಮೊನ್ನೆಯಿಂದ ಒಂದು ಪ್ರತಿಭಟನೆಗಳನ್ನ ಮಾಡಿ ಹೋಟ್ಲವರಿಗೆ ಒಂದು 20% ಕೊಡ್ತೀವಿ ಅಂತ ಹೇಳಿದ್ರು. ಏನೋ ಸಣ್ಣದು ಬೇರೆ ಬೇರೆ ಐಟಮ್ ಮಾಡಕ್ಕಾಗಿಲ್ಲ ಅಂದ್ರು ಸಾರು ಅನ್ನ ಸಾರಾದ್ರೂ ಕಾಯಿಸಿ ಹಾಕ್ಬೋದು ಅನ್ನೋದಾಯ್ತು. ಅದಾದ ನಂತರ ಬೇಕರಿ ಕಾಂಡಿಮೆಂಟ್ಸ್ ಗಳಿಗೆ ಒಂದೇ ಒಂದು ಗ್ಯಾಸ್ ಬರ್ತಾ ಇಲ್ಲ. ನಾವು ಕಾಲ್ ಮಾಡೋದೇ ಕಡಿಮೆ ಗ್ಯಾಸ್. ನೀವು ಗ್ಯಾಸ್ ಬೇಕೇ ಅಂತ ಹೇಳ್ಬಿಟ್ಟು ಏಜೆನ್ಸಿಗಳಿಗೆ ಹೋದ್ರೆ ಏಜೆನ್ಸಿಗಳದ್ದು ದೊಡ್ಡ ಮಾಫಿಯಾ ಆಗಿದೆ. ಒಂದು ಗ್ಯಾಸಿಗೆ 10,000 ರೂಪಾಯಿ ತಗೊಳ್ತಾ ಇದ್ದಾರೆ. 2,000 ರೂಪಾಯಿ, 1,900-800 ರೂಪಾಯಿ ತಗೋಬೇಕಾಗಿದ್ದನ್ನ 10,000 ರೂಪಾಯಿ ಈಗೆಲ್ಲ ತಗೊಳ್ತಾ ಇದ್ದಾರೆ. ಅವ್ರನ್ನ ಕಡಿವಾಣ ಹಾಕಿ ಅದು ಎಲ್ಲೆಲ್ಲಿ ಒಳಗಡೆ ಗೋಡನಲ್ಲಿ ಇಟ್ಟಿದ್ದಾರೆ ಅದನ್ನೆಲ್ಲ ಹೊರಗೆ ತಗೊಬನ್ನಿ, ಎಲ್ಲೆಲ್ಲಿ ರೀಫಿಲಿಂಗ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹೊರಗೆ ತಗೊಬನ್ನಿ. ಈ ಮಾರ್ವಾಡಿಗಳು ಬಂದ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಫುಲ್ ಎಲ್ಲ ರೀಫಿಲಿಂಗ್ ಶುರು ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಹೊರಗಡೆ ತಂದು ಜನಗಳಿಗೆ ಸರಿಯಾಗಿ ಹಂಚಿಕೆಯನ್ನ ಮಾಡಿ, ಅದು ಬಿಟ್ಕೊಂಡು ನೀವು ಚುನಾವಣೆಯಲ್ಲಿ ರಾಜಕೀಯ ಮಾಡಕ್ ಹೋಗ್ತೀರಾ, ನಾಮಿನೇಷನ್ ಫೈಲ್ ಮಾಡಕ್ ಈಗಲೇ ಹೋಗ್ತೀರಾ ನೀವು ಅಂತ ಹೇಳಿದ್ರೆ ಒಂದು ಉಪಚುನಾವಣೆಗೆ ಜನಗಳ ತೆರಿಗೆ ಹಣ ದುಂದು ವೆಚ್ಚ ಮಾಡ್ತಾ ಇದ್ದೀರಿ. ಜನಗಳಿಗೆ ಏನಾದ್ರೂ ಲಾಭ ಮಾಡಿ, ಜನಗಳಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಬಿಟ್ಟು ಆಗ್ರಹಿಸ್ತೇವೆ ನಾವು ಈ ಸಂದರ್ಭದಲ್ಲಿ. ಇನ್ನೊಂದ್ ಕಡೆ ತಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರಿ, ಇದಕ್ಕೆ ಸರಿಯಾದ ರೀತಿಯ ಒಂದು ಪರಿಹಾರ ಕೊಡ್ತಿಲ್ಲ. ಎಲ್ಲೊಂದ್ ಕಡೆ ಅವ್ರಿಗೆ ಬೇಕಾ ಬೇಡವಾ ಅಂತಕ್ಕಂಥ ಒಂದು ಭಾವನೆ ಇಲ್ಲ. ಅಂದ್ರೆ ಹೋಟೆಲ್ ಮಾಲೀಕರು ಇರ್ಬೋದು ಅಥವಾ ಗಾಂಡಿಮೆಂಟ್ಸ್ ಇವ್ರಿಗೆ ಅವಶ್ಯಕತೆನೇ ಇಲ್ವಂತ ಸರ್, ಎಲ್ಲರಿಗೂ ಇದೆ. ಇಲ್ಲಿ ಭಯ ಬೀಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಇದೇನಾಗುತ್ತೆ ಅಂದ್ರೆ ಯಾರು ಧ್ವನಿ ಎತ್ತಿದ್ದವ್ರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕುವಂತದ್ದು ಇದೆಲ್ಲ ಮಾಡಿ ಹೆದರಿಕೆಯನ್ನು ಉಂಟಾಕಿದ್ದಾರೆ. ನಮ್ಗೆ ಯಾವ ಭಯ ಇಲ್ಲ, ನಮ್ಮನ್ನು ನೀವು ಗಲ್ಲಿಗೇರಿಸಿ ನೇರವಾಗಿ, ನಮಗೆ ಯಾವ ಭಯನೂ ಇಲ್ಲ. ಜನಗಳಿಗಾಗಿ ನಾವು ಹೋರಾಟ ಮಾಡ್ತೇವೆ. ಹೋರಾಟ ಇತಿಹಾಸ ಯಾವತ್ತು ಹೋರಾಟ ಒಬ್ಬನಿಂದ ಶುರು ಆಗಂತದ್ದು. ಹೋರಾಟ ಮಾಡ್ತೇವೆ. ಈಗಾಗಲೇ ನಾವು ಏನೂ ಇಲ್ಲ, ಸುಮ್ಮನೆ ಇಲ್ಲಿ ನಿಂತಾಗ ಇಷ್ಟು ಬೇಕರಿಗಳು ಬಂದಿದ್ದಾವೆ. ಇನ್ನು ನಾವು ಏನಾದ್ರು ಕರೆ ಕೊಟ್ಟಿದ್ದೆ ಹೋದಾರ ಸುಮಾರು 58,000 ಬೇಕರಿಗಳಿದಾವೆ. ಅವರೊಟ್ಟು ಜನ ಕೂಡ ಬೀದಿಗಿಳಿತಾರೆ. ಇದನ್ನ ನಾವು ಬೀದಿಗಿಳಿಬಾರ್ದು ಅಂದ್ರೆ ಇವತ್ತು ಸಂಜೆ ಒಳಗಡೆ ನಮಗೆ ಸಿಹಿ ಸುದ್ದಿಯನ್ನು ಕೊಡಬೇಕು. ಬೇಕರಿ ಕಾಂಡಿಮೆಂಟ್ಸ್ ಗಳಿಗೆ ಕೂಡ ಗ್ಯಾಸ್ ಕೊಡ್ತೇವೆ ಅನ್ಬೇಕು. ಯಾರು ರೇಟ್ ಹೆಚ್ಚಿಗೆಯನ್ನು ಪಡಿತಾನೋ ಅವನನ್ನ ಜೈಲಿಗೆ ತಳ್ಳುವಂತ ಕೆಲಸ ಮಾಡಬೇಕು. ಅದು ಮಾಡಿಲ್ಲ ಅಂತ ಹೇಳಿದ್ದೆ ಹೋದಾರೆ ನಾವೇನು ಸಣ್ಣ ಉದ್ದಿಮೆದಾರರೇನು, ಬೀದಿ ಬದಿಗ ವ್ಯಾಪಾರಿಗಳೇನು, ಸಣ್ಣ ಹೋಟ್ಲವರೇನು ಏನು ಅಂತ ಹೇಳ್ಬಿಟ್ಟು ನಾವು ತೋರಿಸುವಂತ ಕೆಲಸನ ಖಂಡಿತವಾಗಿ ಮಾಡ್ಬೇಕು. ಈಗಾಗಲೇ ಸಾಕಷ್ಟು ಹೋಟೆಲ್ಗಳು ಕೂಡ ಕ್ಲೋಸ್ ಆಗ್ತದೆ. ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ವಿಪಕ್ಷಗಳಿರ್ಬೋದು, ಇಲ್ಲೊಂದ್ ಕಡೆ ಉಪಚುನಾವಣೆ ಬ್ಯುಸಿ ಇದ್ದಾರೆ. ಇಲ್ಲೊಂದ್ ಕಡೆ ತಮ್ಮ ಸಮಸ್ಯೆ ಇದುವರೆಗೂ ಅವ್ರಿಗೆ ಗೊತ್ತಿಲ್ವಂತ ನನಗನಿಸ್ತಾ ಇದೆ. ಇದು ಕೃತಕ ಅಭಾವ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಪಂಚರಾಜ್ಯಗಳ ಚುನಾವಣೆ ನಡೀತದೆ, ಮತ್ತೆ ಇಲ್ಲಿ ಒಂದು ಪಕ್ಷ ಅಲ್ಲೂ ಒಂದು ಪಕ್ಷ ಇದೆ. ಇವ್ರ ಮೇಲೆ ಗೂಬೆ ಕೂರ್ಸಕ್ ಒಂದು ಅವಕಾಶ ಬೇಕಲ್ಲ, ಅದಕ್ಕಾಗಿ ಮಾಡ್ತಾ ಇದಾರೆ ಅನ್ಸುತ್ತೆ. ಯಾಕೆಂದ್ರೆ ಒಂದು ರಾಜ್ಯದಲ್ಲಿ ಬೇರೆ ದೇಶದಲ್ಲಿ ನಡೀತಿರೋ ಯುದ್ಧಕ್ಕೆ ಬರೀ ಒಂದು 10-15 ದಿನಗಳಿಗೆ ಸಾಕಾಗುವಷ್ಟು ಒಂದು ಅನಿಲವನ್ನು ಸ್ಟಾಕ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದೆ ಹೋದಾದ್ರೆ ಇದು ಆಳುವಂತ 2 ಪಕ್ಷಗಳಿಗೆ ನಾಚಿಕೆ ಆಗ್ತದೆ. ಇದು ವಿಶ್ವದ ಮುಂದೆ ತಲೆ ತಗ್ಗಿಸುವಂತ ವಿಷಯ ಇದು. ಯಾಕಂದ್ರೆ ಒಂದು 10-15 ದಿನಕ್ಕೆ ಸ್ಟಾಕ್ ಇವ್ರ ಹತ್ರ ಇಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲರೂ ನಮ್ಮ ಭಾರತದಲ್ಲೇ ಯುದ್ಧ ಆದ್ರೆ ಯಾವ ರೀತಿಯಾಗಿ ಇದನ್ನ ನಿಭಾಯಿಸ್ತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ತಕ್ಷಣಕ್ಕೆ ಏನೇ ಇದ್ರು ಪ್ರತಿಕ್ರಿಯೆ ನೀಡಿಲ್ಲ, ನಿಮ್ಮ ಮುಂದಿನ ನಡೆ ಏನಂತ ನೋಡಿ. ಪ್ರತಿಕ್ರಿಯೆ ನೀಡಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ಸಭೆಯನ್ನ ಕರೆದಿದ್ದೀನಿ. ಪ್ರತಿದಿನ ಸಭೆ ನಡೀತಾ ಇದೆ. ಹೋಟೆಲ್ ಅವ್ರ ಸಭೆ ನಡೀತಾ ಇದೆ, ಕಾರ್ಮಿಕರ ಸಭೆ ನಡೀತಾ ಇದೆ, ಬೇಕರಿ ಅವ್ರ ಸಭೆ ನಡೀತಾ ಇದೆ, ಬೀದಿಗಳ ವ್ಯಾಪಾರಿಗಳ ಸಭೆ ನಡೀತಾ ಇದೆ. ಎಲ್ಲರನ್ನು ಕರೆದ್ಬಿಟ್ಟು ಎಲ್ಲರನ್ನು ಒಂದುಗೂಡಿಸಿ ಬೀದಿಗಿಳಿತೀವಿ. ಇವತ್ತು ಸಾಂಕೇತಿಕವಾಗಿ ಬೀದಿಲಿ ಅಡಿಗೆ ಮಾಡಿದೀವಿ. ನಾಳೆಯಿಂದ ಬೀದಿಲಿ ಅಡಿಗೆ ಮಾಡೋದು ಮಾತ್ರ ಅಲ್ಲ, ಬೀದಿಲಿ ಇಲ್ಲೇ ಮಲಗ್ತೀವ್ರಿ ನಾವು ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲೇ ಮಲಗ್ತೀವಿ ನಾವು. ಆಮೇಲೆ ಅದನ್ನ ಅವರು ನಿಭಾಯಿಸ್ಲಿ. ಏನ್ ನಮ್ಮ ಮೇಲೆ ಕೇಸ್ ಹಾಕ್ಲಿ, ಎಷ್ಟು ಬೇಕಾದ್ರೂ ಕೇಸ್ ಹಾಕೊಳ್ಳಿ. ಇದಿಷ್ಟು ರವಿ ಶೆಟ್ಟಿ ಬೈಂದೂರ್ ಅವರು ಮಾತಾಗಿರ್ಬೋದು. ಅಂತಂದ್ರೆ ಈಗಾಗಲೇ ಹೋಟೆಲ್ ಇರ್ಬೋದು ಮತ್ತೆ ಕಾಂಡಿಮೆಂಟ್ಸ್ ಬೇಕರಿಗಳಲ್ಲಿ ಗ್ಯಾಸ್ ಕೊರತೆಯಿಂದ ಈಗಾಗಲೇ ಸಾಕಷ್ಟು ಕಾಂಡಿಮೆಂಟ್ಸ್ ಬೇಕರಿಗಳು ಮುಚ್ತಾ ಇದಾವೆ. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಸರ್ಕಾರಗಳು ಎಚ್ಚೆತ್ಕೊಂಡು ಇದಕ್ಕೆ ಬೇಕಾದಂತ ರೀತಿಯನ್ನು ಗ್ಯಾಸ್ ಅನ್ನ ಹೊಂದಿಸೋದಕ್ಕೆ ಮುಂದಾಗಿಲ್ಲ. ಒಂದು ವೇಳೆ ಇದೇ ರೀತಿಯಾದಂತ ಅವ್ರೇನಾದ್ರು ವರ್ತನೆ ಆಯ್ತು ಅಂದ್ರೆ ಹೆಚ್ಚಾಗಿ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ಅಂತ ರವಿ ಶೆಟ್ಟಿ ಬೈಂದೂರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್, ಜನತಾ ಟಿವಿ.